Hello everyone, dear students. Today I am going to discuss about the carbon and its compound. The properties of a self and a linkage among identical atoms to form a long chain of compound is known as. ಆ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ ಅಂದರೆ ಕ್ಯಾಟಿನೇಷನ್. ನೀವು ಇದರಲ್ಲಿ ತುಂಬ MCQsನ ನೀವು ಸಾಲ್ವ್ ಮಾಡ್ತಾ ಇದ್ದಂಗೆ ನಿಮಗೆ ಕಾನ್ಸೆಪ್ಟ್ಸ್ ಒಂದೊಂದಾಗಿ ಅರ್ಥ ಆಗ್ತಾ ಹೋಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಈ ಒಂದು ಸೋರ್ಸ್ ನಿಮಗೆ ತುಂಬ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಮಾಡಬೇಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಬಿಲಾಂಗ್ಸ್ ಟು ದ ಹೋಮೋಜಿನಿಯಸ್ ಸೀರೀಸ್ ಆಫ್ ಆಲ್ಕೈನ್ಸ್. ಆಲ್ಕೈನ್ಸ್ ಹೋಮೋಜಿನಿಯಸ್ ಸೀರೀಸ್ ಯಾವುದು ಅಂದರೆ, ಹೋಮೋಜಿನಿಯಸ್ ಸೀರೀಸ್ ಅಂದರೆ ಒಂದು ಸೀರೀಸಲ್ಲಿ ಹೈಡ್ರೋಜನ್ ಅಯಾನ್ ಆಟಮ್ಸು ಬಂದು ಅಲ್ಲಿ ಅರೇಂಜ್ ಆಗಿರೋದಕ್ಕೆ ಹೋಮೋಜಿನಿಯಸ್ ಸೀರೀಸ್ ಅಂತ ಕರೀತಾರೆ. ಅದಕ್ಕೆ ಯಾವುದು ಆಪ್ಷನ್ ಕರೆಕ್ಟು? C5H6 ಆಪ್ಷನ್ ಅಂತ ಕರಿಬೋದು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. C. The example of unsaturated hydrocarbons. Unsaturated hydrocarbons ಅಂದರೆ ಏನು? Saturated. The example of saturated hydrocarbons. Saturated ಅಂದರೆ ದಟ್ ಅದು ನೆಕ್ಸ್ಟು ಒಂದು ಫರ್ದರ್ ರಿಯಾಕ್ಷನ್ಗೆ ಇನ್ವಾಲ್ವ್ ಆಗೋದಿಲ್ಲ ಅಂಥ ಒಂದು ಕಾಂಪೌಂಡ್ನ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಮೇಯ್ನಾಗಿ ನಮ್ಗೆ ಹೈಡ್ರೋಕಾರ್ಬನ್ಸ್ ಡೆಫಿನೇಷನ್ ತಿಳ್ಕೊಂಡಿರಬೇಕು. ಹೈಡ್ರೋಕಾರ್ಬನ್ಸ್ ಮೀನ್ಸ್ ಒಂದು ಕಾರ್ಬನ್ ಮತ್ತು ಹೈಡ್ರೋಜನ್ ಆಟಮಿಂದ ಆಗಿರುವಂತಹ ಒಂದು ಎಲ್ಲ ಕೆಮಿಕಲ್ ಮಾಲಿಕ್ಯೂಲ್ಸ್ನ ನಾವು ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಇದಕ್ಕೆ ಎಕ್ಸಾಂಪಲ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದರೆ ಇಟ್ ವಿಲ್ ಬಿ ಕಂಟೈನ್ಸ್ ಸಿಂಗಲ್ ಬಾಂಡ್ ಆ್ಯಂಡ್ ಇಟ್ ಡಸ್ ನಾಟ್ ಇನ್ವಾಲ್ವ್ ಇನ್ ಫರ್ದರ್ ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗಲ್ಲ. ಅದಕ್ಕೋಸ್ಕರ ಅದನ್ನು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಅದಕ್ಕೆ ಯಾವುದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರೋದು. ಕರೆಕ್ಟ್ ಆನ್ಸರ್ C5H12. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. The functional groups present in a propanol and propanol. ನಾಲ್ ಮತ್ತು ನ್ಯಾಲ್ ಅಂತ ಕೊಟ್ಟಿದ್ದಾರೆ. ಪ್ರೊಪನಾಲ್ ಅಂದರೆ ಅಲ್ಲಿ OH ಗ್ರೂಪ್ ಇರುತ್ತೆ. NaL ಅಂದರೆ ಅಂದರೆ ಅಲ್ಲಿ ಆಲ್ಡಿಹೈಡ್ ಗ್ರೂಪ್ ಇರುತ್ತೆ ಅಂತ ಅರ್ಥ. ನೀವು ಗಮನಿಸ್ತಾ ಇರ್ಬೋದು, ಪ್ರೊಪನಾಲ್ OL ಅಂತ ಇದೆಯಲ್ಲ, ಅದನ್ನು ಆಲ್ ಅಂದರೆ OH ಗ್ರೂಪ್ ಇರುತ್ತೆ. ನೆಕ್ಸ್ಟು ಆಲ್ AL ಇದೆ ಅಂದರೆ ಅದು COOH ಗ್ರೂಪ್ ಅಂದರೆ ಆಲ್ಡಿಹೈಡ್ ಗ್ರೂಪ್ ಇರುತ್ತೆ ಅಂತ ಅರ್ಥ. ರೆಸ್ಪೆಕ್ಟಿವ್ಲಿ ಆರ್ ಅಂದರೆ OH ಗ್ರೂಪ್ ಇರೋದು OL, ಪ್ರೊಪನಾಲ್ OL ಅಂತಿದ್ರೆ ಅಲ್ಲಿ OH ಗ್ರೂಪ್ ಪ್ರೆಸೆಂಟ್ ಇರುತ್ತೆ. OL ಇದೆ ಅಲ್ವಾ, ಇಲ್ಲಿ OLಗೆ ಇಲ್ಲಿ OH ಗ್ರೂಪು ಮತ್ತು ALಗೆ CHO ಗ್ರೂಪು ಇರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಐಡೆಂಟಿಫೈ ದ ಕರೆಕ್ಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್ ಇನ್ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಏನು ಎಲೆಕ್ಟ್ರಾನ್ಸ್ ಇರುತ್ತೆ, ಯಾವ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಕರೆಕ್ಟಾಗಿ ಅರೇಂಜ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಇದಿದೆ ಅಲ್ವಾ, ದಿಸ್ ಈಸ್ ದ ರೈಟ್ ಆನ್ಸರ್. ಯಾಕೆಂದರೆ ಇಲ್ಲಿ ಅದರ ಒಂದು ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಈ ಥರ ಬಂದು ಸೆಟಲ್ ಆಗೋದಕ್ಕೆ ಆಗಲ್ಲ. ಯಾಕಂದರೆ ಇದರಲ್ಲಿ ನೈಟ್ರೋಜನಲ್ಲಿ ನಾವು 3 ಬಾಂಡ್ಸ್ ಬರುತ್ತೆ. ಇದು ಸ್ಯಾಚುರೇಟೆಡ್ ಆಗಿರುತ್ತೆ. ಆದ್ದರಿಂದ ಒಂದು ಎಲೆಕ್ಟ್ರಾನ್ಸ್ನ ನಾವು ಎಲಿಮಿನೇಟ್ ಮಾಡಿದಾಗ ಇಲ್ಲಿ ಡಬಲ್ ಡಾಟ್ಸ್ ಇರುವಂಥ ಒಂದು ಎಲೆಕ್ಟ್ರಾನ್ಸ್ ಬಂದು ಸೆಟಲ್ ಆಗುತ್ತೆ. ಸೊ ಆದ್ದರಿಂದ ಇದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. The name and the molecular formula of the saturated hydrocarbons having a general formula C6H2N and containing 3 carbon atoms ಅಂತ. ಇದರಲ್ಲಿ ಯಾವುದು 3 ಕಾರ್ಬನ್ ಆಟಮ್ಸ್ ಇರುತ್ತೆ ಅಂತ ನಾವು ನೋಡೋದಾದರೆ, ಪ್ರೋಪೇನ್ C3H6, ಸೈಕ್ಲೋಪ್ರೋಪೇನ್ C3H6,
propine, C5H4 propene, C3H6. ಇದರಲ್ಲಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಹೇಳಿದ್ರೆ ಸ್ಯಾಚುರೇಟೆಡ್. ವಾಟ್ ಈಸ್ ಮೀನ್ ಬೈ ಸ್ಯಾಚುರೇಟೆಡ್ ಅಂದರೆ ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ಎನಿ ಫರ್ದರ್ ರಿಯಾಕ್ಷನ್. ಅದು ಸ್ಯಾಚುರೇಟೆಡ್ ಅಂದರೆ ಮತ್ತೆ ನೆಕ್ಸ್ಟು ಯಾವುದೇ ಒಂದು ಫರ್ದರ್ ರಿಯಾಕ್ಷನ್ಗೆ ಇನ್ವಾಲ್ವ್ ಆಗೋದಿಲ್ಲ, ಅಂದರೆ ಇದು ಯಾವುದೇ ಒಂದು ರಿಯಾಕ್ಷನ್ನ ಅಲೋ ಮಾಡೋದಿಲ್ಲ. ಅದಕ್ಕೆ ಎಕ್ಸಾಂಪಲ್ ಯಾವುದಂದರೆ ಸೈಕ್ಲೋಪ್ರೋಪೇನ್. ಸೊ ಕರೆಕ್ಟ್ ಆದ ಆನ್ಸರ್ ಏನು? ಸೈಕ್ಲೋಪ್ರೋಪೇನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋದಾದರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಗ್ರಾಫೈಟ್ ಆ್ಯಂಡ್ ಡೈಮಂಡ್ ಈಸ್ ಟ್ರೂ? ಓಕೆ, graphite and diamond both are the pure form of carbon ಅಂತ ಕರಿತೀವಿ. ಅದನ್ನ graphite and diamond. But graphite is the non-metal and this diamond is the pure form of ಏನಂತಾರೆ ಅದನ್ನು ರೂಪಾಂತರ ಕಲ್ಲಿದ್ದಲು, ಅದನ್ನು ಡೈಮಂಡ್ ಅಂತ ಕರೀತಾರೆ. ಸೊ ಇಲ್ಲಿ ಏನು ಕ್ವಶನ್, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಈಸ್ ಅ ಗ್ರಾಫೈಟ್? ಯಾವ ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ ನೋಡೋಣ. ದೇ ಹ್ಯಾವ್ ದ ಸೇಮ್ ಕ್ರಿಸ್ಟಲ್ ಸ್ಟ್ರಕ್ಚರ್, ದೇ ಹ್ಯಾವ್ ದ ಸೇಮ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ದೇ ಹ್ಯಾವ್ ದ ಸೇಮ್ ಡಿಗ್ರಿ ಆಫ್ ಹಾರ್ಡ್ನೆಸ್, and they can undergo the same chemical reactions. They can go the same chemical reactions. ಯಾಕೆಂದರೆ they undergo the same chemical reaction because they both graphite and diamond, but these two are the different categories, but both are the pure form of carbon, graphite and diamond. So these two are the same chemical properties, same chemical reactions. Okay, the number of covalent bonds is present in C5H12 means, what is meant by covalent bond? The bond is present in between the carbon and hydrogen. It will depends on the electronegativity. It called as a covalent bond, and ಇದರ ಒಂದು ಎಷ್ಟು ನಂಬರ್ ಆಫ್ ಬಾಂಡ್ಸ್ ಪ್ರೆಸೆಂಟ್ ಇರುತ್ತೆ ಫಾರ್ ದಿಸ್ ಟು is a 16 bonds are present in between the C5H12 covalent bonds. Okay, next question. Unsaturated oil is treated with hydrogen in presence of palladium or nickel catalyst form fats. This is example of, what is the options? Addition reaction, displacement reaction, substitution reaction, oxidation reaction. ಈ ಎಲ್ಲ ಒಂದು ರಿಯಾಕ್ಷನ್ಸ್ನ ಒಂದು ಡೆಫಿನೇಷನ್ಸ್ ನಿಮಗೆ 2 ಮಾರ್ಕ್ಸಲ್ಲಿ ಕೇಳಬಹುದು. ಎಲ್ಲ ಒಂದು ಡೆಫಿನೇಷನ್ಸ್ನ ನೀವು ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಬಟ್ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಏನು ಕೇಳಿದ್ದಾರೆ, ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಪೆಲೆಡಿಯಮ್ ಆರ್ ನಿಕಲ್ ಕೆಟಲಿಸ್ಟ್ ಫ್ರಮ್ ಫ್ಯಾಟ್ಸ್ ಅಂದರೆ ಇದು ಯಾವ ಒಂದು ರಿಯಾಕ್ಷನ್ಗೆ ಅಂದರೆ ಇಲ್ಲಿ ಅಡಿಷನ್ ಆಫ್ ಹೈಡ್ರೋಜನ್ ಆಗುತ್ತೆ. ಸೊ ಇದು ಅಡಿಷನಲ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಗಿವನ್ ಹ್ಯಾಸ್ ಅ ಡಬಲ್ ಬಾಂಡ್? ಅಲ್ಲಿ ಯಾವುದು ಡಬಲ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ? ಎಲೆಕ್ಟ್ರಾನ್ಸ್ ಮೇಲೆ ಅಂದರೆ ಅದರ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸ್ ಮತ್ತು ಅದು ಎಷ್ಟು ಅದರ ಒಂದು ಮಾಲಿಕ್ಯುಲರ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಎಷ್ಟು ಡಬಲ್ ಬಾಂಡ್ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಏನು ಹೈಡ್ರೋಜನ್ ಮಾಲಿಕ್ಯೂಲ್, ಆಕ್ಸಿಜನ್ ಮಾಲಿಕ್ಯೂಲ್, ನೈಟ್ರೋಜನ್ ಮಾಲಿಕ್ಯೂಲ್ ಆ್ಯಂಡ್ ಮೀಥೇನ್
ಮಾಲಿಕ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ತುಂಬಾ ಒಂದು ಎಲೆಕ್ಟ್ರೋನೆಗೆಟಿವಿಟಿ ಕೆಪಾಸಿಟಿ ಇರುವಂಥದ್ದು ಯಾವುದು ಅಂದರೆ ಆಕ್ಸಿಜನ್ ಮಾಲಿಕ್ಯೂಲ್. ಸೊ ಇದು ಕರೆಕ್ಟ್ ಆನ್ಸರ್. ಆಕ್ಸಿಜನ್ ಮಾಲಿಕ್ಯೂಲ್ ಡಬಲ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ನೆಕ್ಸ್ಟ್, ದ ಸೋಪ್ ಮಾಲಿಕ್ಯೂಲ್ಸ್ ಹ್ಯಾಸ್ ಸೋಪ್ ಮಾಲಿಕ್ಯೂಲ್ ಅಂದರೆ ಹೈಡ್ರೋಫಿಲಿಕ್ ಹೆಡ್ ಆ್ಯಂಡ್ ಹೈಡ್ರೋಫೋಬಿಕ್ ಟೇಲ್. hydrophobic head and hydrophilic tail, hydrophobic head and hydrophobic tail, hydrophilic head and hydrophilic tail. ಓಕೆ, ಇದಕ್ಕೆ ಕರೆಕ್ಟ್ ಆನ್ಸರ್ ಹೈಡ್ರೋಫಿಲಿಕ್ ಹೆಡ್ ಆ್ಯಂಡ್ ಹೈಡ್ರೋಫೋಬಿಕ್ ಹೆಡ್ ಟೈಲ್ ಅಂತ ಕೊಟ್ಟಿದ್ದಾರೆ. ಅದರ ಒಂದು ಸೋಪ್ನ ಸ್ಟ್ರಕ್ಚರು ಯಾವ ಥರ ಇರುತ್ತಂದ್ರೆ ಈ ಥರ ಇರುತ್ತೆ. ಇದನ್ನು ಟೇಲ್ ಅಂತಾರೆ ಮತ್ತು ಇದನ್ನು ಹೆಡ್ ಅಂತಾರೆ. ಓಕೆ, ಇದರಲ್ಲಿ ಹೈಡ್ರೋಫಿಲಿಕ್ ಅಂದರೆ ವಾಟರ್ ಲವ್ವಿಂಗ್ ಅಂತ, ವಾಟರ್ನ ಅಟ್ರಾಕ್ಟ್ ಮಾಡುತ್ತೆ, ಅದು ಹೈಡ್ರೋಫಿಲಿಕ್ ಹೆಡ್ ಆಗಿರುತ್ತೆ. ಹೈಡ್ರೋಫೋಬಿಕ್ ಅಂದರೆ ವಾಟರ್ ಹೇಟಿಂಗ್ ಟೈಲ್ ಅಂತ, ವಾಟರ್ನ ರಿಪಲ್ ಮಾಡುತ್ತೆ, ಅದು ಹೈಡ್ರೋಫಿಲಿಕ್ ಟೇಲ್ ಅಂತ ಕರಿತೀವಿ. ಸೊ ಹೈಡ್ರೋಫಿಲಿಕ್ ಹೆಡ್ ಆ್ಯಂಡ್ ಹೈಡ್ರೋಫೋಬಿಕ್ ಟೇಲ್ ಇರುವಂಥದ್ದು ಸೋಪ್ ಮಾಲಿಕ್ಯೂಲ್ ಆಗಿರುತ್ತೆ. ಅದರ ಸ್ಟ್ರಕ್ಚರ್ ಈ ಥರ ಬರುತ್ತೆ. ದಿಸ್ ಈಸ್ ಹೈಡ್ರೋಫಿಲಿಕ್ ಆ್ಯಂಡ್ ದಿಸ್ ಈಸ್ ಹೈಡ್ರೋಫೋಬಿಕ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋದಾದರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕೆನಾಟ್ ಎಕ್ಸಿಬಿಟ್ ಐಸೋಮೆರಿಸಮ್ ಯಾವುದು ಎಕ್ಸಿಟ್ ಮಾಡಲ್ಲ ಅಂದರೆ ಐಸೋಮೆರಿಕ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಒಂದೇ ಕಾಂಪೌಂಡ್ನ ಡಿಫ್ರೆಂಟಾಗಿ ಅರೇಂಜ್ ಮಾಡುವಂಥ ಕೆಪಾಸಿಟಿ ಇದ್ದರೆ ಅದನ್ನು ಐಸೋಮರ್ ಅಂತ ಕರಿತೀವಿ. ಅದು ಯಾವುದು ಎಕ್ಸಿಬಿಟ್ ಮಾಡಲ್ಲ ಅಂತ ಹೇಳಿದ್ರೆ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಎಕ್ಸಿಬಿಟ್ ಮಾಡಲ್ಲ. ದಟ್ ಈಸ್ C2H6 ಅದು ಐಸೋಮೆರಿಸ್ ಕ್ಯಾರೆಕ್ಟರ್ನ ಎಕ್ಸಿಬಿಟ್ ಮಾಡಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋದಾದರೆ, ದ ಟು ಹೈಡ್ರೋಕಾರ್ಬನ್ಸ್ A and B ಆಸ್ ಅ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ C5H10. By using this treatment, identify the correct option. First option, A cyclic compound, B is an open chain compound, both double bonds. Next, second option, A is a cyclic compound which is a single bond and B is an open chain compound with the double bond. Next, third option, the cyclic compound is a double hand, B is an open chain compound, it's a single bond. Next option, A is a cyclic compound and B is a open chain compound, both have the single bonds. The correct option is A is a cyclic compound with a single bond and B is an open chain compound with the double bond ಅಂತ ಕೇಳಿದ್ದಾರೆ. ನಾವಿಲ್ಲಿ ಕರೆಕ್ಟಾಗಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ C2H10. ಬೈ ಯೂಸಿಂಗ್ ದಿಸ್ ಸ್ಟೇಟ್ಮೆಂಟ್ ಐಡೆಂಟಿಫೈ ದ ಕರೆಕ್ಟ್ ಆಪ್ಷನ್. ಅಂದರೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ಸೈಕ್ಲಿಕ್ ಕಾಂಪೌಂಡ್ಸ್ ವಿಚ್ ಈಸ್ ಅ ಸಿಂಗಲ್ ಬಾಂಡ್ ಆ್ಯಂಡ್ ಓಪನ್ ಚೈನ್ ಕಾಂಪೌಂಡ್ ವಿತ್ ಅ ಡಬಲ್ ಬಾಂಡ್. ಇದು ನೀವು ಅದರ ಒಂದು ಏನು ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಿರ್ತದೆ ಅದರ ಒಂದು ನೀವು ಸ್ಟ್ರಕ್ಚರ್ ಬರೆದು ನೋಡಿದಾಗ ನಿಮಗೆ ಇದು ಕರೆಕ್ಟಾಗಿ ಐಡೆಂಟಿಫೈ ಮಾಡೋದಕ್ಕೆ ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್, ವೈ ಕುಕ್ಕಿಂಗ್ if the button of utensil it get blanked on the outside, it means that ಇದರ ಒಂದು ಅರ್ಥ ಏನು? ಒಂದು ಬಾಟಮ್ ಆಫ್ ದಿ ಯುಟೆನ್ಸಿಲ್ಸ್ ಈಸ್ ಗೆಟಿಂಗ್ ಬ್ಲಾಕ್ ಔಟ್ಸೈಡ್, ಬ್ಲಾಕ್ ಆಗಿದೆ ಅಂದರೆ ಅದಕ್ಕೆ ರೀಸನ್ ಏನಾಗಿರ್ಬೋದು? ದ ಫುಡ್ ಈಸ್ ನಾಟ್ ಕುಕ್ಡ್ ಕಂಪ್ಲೀಟ್ಲಿ, ದ ಫ್ಯೂಯಲ್ ಈಸ್ ನಾಟ್ ಬರ್ನಿಂಗ್ ಕಂಪ್ಲೀಟ್ಲಿ, the fuel is wet, the fuel is burned completely.
Okay, the fuel is not burned completely is the correct option. ಅದು ಕಂಪ್ಲೀಟಾಗಿ ಬರ್ನ್ ಆಗಿರಲ್ಲ, ಸೊ ಅದಕ್ಕೋಸ್ಕರ ಅದು ಬಾಟಮ್ ಬ್ಲಾಕ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ ಈಸ್ ಅ ರಿಪೀಟೆಡ್ chlorination forms chloroform and carbon tetrachloride. The compound is a repeated chlorination forms the chloroform and carbon tetrachloride. Andre this meaning is chloroform and ಕಾರ್ಬನ್ ಟೆಟ್ರಾಕ್ಲೋರೈಡ್ ಯಾವ ಒಂದು ಇದು ಪ್ರಾಡಕ್ಟ್ ಆಗಿ ಬರಬೇಕಂದ್ರೆ ಯಾವ ಒಂದು ಕಾಂಪೌಂಡ್ ಜೊತೆ ರಿಯಾಕ್ಷನ್ ಆಗಬೇಕು ಅಂತ ಕೇಳಿದರೆ C4. ಅದು ನಿಮಗೆ ರಿಯಾಕ್ಷನ್ ಬರೆದಾಗಷ್ಟೇ ಗೊತ್ತಾಗುತ್ತೆ. ರಿಯಾಕ್ಷನ್ ಬರೆದ್ರೆ ನಿಮಗೆ ನೇಮಿಂಗ್ ಮಾಡೋದು ಅಥವಾ ಯಾವುದಾದ್ರೂ ಒಂದು ಸ್ಟ್ರಕ್ಚರ್ ಬರೆಯೋದು ತುಂಬ ಈಸಿ ಆಗುತ್ತೆ. ನಿಮಗೆ ನೇಮ್ಸ್ಗಿಂತನೂ ಕೆಮಿಸ್ಟ್ರಿಯಲ್ಲಿ ಯಾವತ್ತೂ ಸ್ಟ್ರಕ್ಚರ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಅದು ಮೆಮೊರಿಯಲ್ಲಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ನೇಮ್ ಆಫ್ ದಿಸ್ ಕಾಂಪೌಂಡ್ಸ್? ಒನ್ ಈಸ್ ಪ್ರೋಪೇನ್, ಬ್ಯೂಟೈನ್ ಆ್ಯಂಡ್ ಪ್ರೋಪೈನ್ ಅಂತ. ಪ್ರೋಪೈನ್ ಮೀನ್ಸ್ ಕಾರ್ಬನ್ ಆಟಮ್ಸ್ ಎಷ್ಟು ಇದೆ ಅನ್ನೋದ್ರ ಬೇಸಿಸ್ ಮೇಲೆ ದಟ್ ಈಸ್ ಪ್ರೋಪೇನ್ ಆರ್ ಬ್ಯೂಟೇನ್ ಅನ್ನೋದನ್ನು ಡಿಸೈಡ್ ಮಾಡ್ತೀವಿ ನಾವು. ನೆಕ್ಸ್ಟ್ ಈನ್ ಅಂತ ಹೇಳಿದ್ರೆ, ನಾನು ಮುಂಚೆನೇ ಹೇಳಿದ್ದೀನಿ, ನೀವು ಸ್ಟ್ರಕ್ಚರ್ಸ್ ಬರೆದ್ರೇ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಎಲ್ಲ ಒಂದು MCQsನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸ್ಟ್ರಕ್ಚರ್ಸ್ನ ನಾನು ಇನ್ನೊಂದು ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಖಂಡಿತ. ಫಸ್ಟ್ MCQ ಸೀರೀಸ್ ಆಫ್ ವೀಡಿಯೋಸ್ನ ನಾನು ಕಂಪ್ಲೀಟ್ ಮಾಡ್ತಾ ಇರೋದ್ರಿಂದ ಫಸ್ಟ್ MCQs ಕವರ್ ಆಗ್ತಾಯಿದೆ. ಈನ್ ಅಂದರೆ ಡಬಲ್ ಬಾಂಡ್ಸ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಪ್ರೋಪೇನ್ ಏನಂದರೆ ಅದು ಏನು ನಾಮನ್ಕ್ಲೇಚರ್ ಅಂದರೆ ಒಂದು ಸಿಂಗಲ್ ಬಾಂಡು ಅಂತ ಅರ್ಥ. ಬ್ಯೂಟೇನ್ ಅಂದರೆ 4 ಕಾರ್ಬನ್ ಆಟಮ್ಸ್ ಇದೆ. ಮತ್ತು ಪ್ರೋಪೇನ್ಗೆ ಯಾವತ್ತು 3 ಕಾರ್ಬನ್ ಆಟಮ್ಸ್ ಇದ್ದರೆ ಪ್ರೋಪೇನ್ ಅಂತ ಕರಿತೀವಿ. 4 ಕಾರ್ಬನ್ ಆಟಮ್ಸ್ ಇದ್ದರೆ ಬ್ಯೂಟೇನ್ ಅಂತ ಕರಿತೀವಿ. ಪ್ರೋಪೈನ್ ಅಂದರೆ ಅಲ್ಲಿ 3 ಹೈಡ್ರೋಜನ್ ಬಾಂಡ್ಸ್ ಇರೋದನ್ನು ಪ್ರೋಪೈನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದ ಫಾಲೋಯಿಂಗ್ ಕರೆಕ್ಟ್ ನೇಮ್ ಆಫ್ ದಿಸ್ ಕಾಂಪೌಂಡ್ ಅಂತ ಹೇಳಿದ್ರೆ, ಈ ಕಾಂಪೌಂಡನ್ನ ಏನಂತ ಕರಿತೀವಿ? ಯಾಕೆ ಈ ಕಾಂಪೌಂಡಲ್ಲಿ ಏನಿದೆ 3 ಕಾರ್ಬನ್ ಆಟಮ್ಸ್ ಇದೆ, ಪ್ರೋ ಅಂತ ಕರಿತೀವಿ. ಅದೇ ಒಂದು 3 ಬಾಂಡ್ಸ್ ಇರೋದ್ರಿಂದ ಪ್ರೋಪೈನ್ ಆಗುತ್ತೆ. ಅದು 3 ಹೈಡ್ರೋಜನ್ ಬಾಂಡ್ಸ್ ಇದ್ದರೆ ಪ್ರೋಪೈನ್, 2 ಹೈಡ್ರೋಜನ್ ಬಾಂಡ್ಸ್ ಇದ್ದರೆ ಪ್ರೋಪೀನ್ ಆ್ಯಂಡ್ 1 ಹೈಡ್ರೋಜನ್ ಬಾಂಡ್ಸ್ ಇದ್ದರೆ ಪ್ರೋಪೇನ್ ಅಂತ ಕರಿತೀವಿ. ಇದನ್ನು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹೈಡ್ರೋಜನ್ ಬಾಂಡ್ 1 ಇದ್ದರೆ ಪ್ರೋಪೇನ್, ಹೈಡ್ರೋಜನ್ ಬಾಂಡ್ 2 ಇದ್ದರೆ ಪ್ರೋಪೀನ್, ಹೈಡ್ರೋಜನ್ ಬಾಂಡ್ 3 ಇದ್ದರೆ ಪ್ರೋಪೈನ್ ಅಂತ ಕರಿತೀವಿ. ಸೊ ಇಲ್ಲಿ 3 ಕಾರ್ಬನ್ ಆಟಮ್ ಇರೋದ್ರಿಂದ ಪ್ರೋ ಅಂತ ಬಂದಿದೆ. 4 ಕಾರ್ಬನ್ ಆಟಮ್ ಇದ್ದರೆ ಬ್ಯೂಟ್ ಅಂತ ಬರ್ತಾಯಿತ್ತು. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಐಡೆಂಟಿಫೈ ದ ಕರೆಕ್ಟ್ ನೇಮ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್. ಈ ಒಂದು ಕಾಂಪೌಂಡ್ನ ಕರೆಕ್ಟ್ ನೇಮ್ ಏನು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ ಅಂತ ನೋಡ್ತೀರಾ? ಫಸ್ಟು 1 2 3 4 5 ಕಾರ್ಬನ್ ಆಟಮ್ ಇದೆ. ಸೊ ಇದು ಪೆಂಟ್ ಅಂತ, ಅಂದರೆ 3 ಕಾರ್ಬನ್ ಆಟಮ್ಸ್ ಇದ್ದರೆ ಪ್ರೋಪ್ ಅಂತ, 4 ಕಾರ್ಬನ್ ಆಟಮ್ಸ್ ಇದ್ದರೆ ಬ್ಯೂಟೇನ್ ಅಂತ, 5 ಕಾರ್ಬನ್ ಆಟಮ್ಸ್ ಇದ್ದರೆ ಪೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಸಿಂಗಲ್ ಬಾಂಡ್ ಇದೆ, ಇಲ್ಲಿ CO ಹತ್ರ ಮಾತ್ರ ಡಬಲ್ ಬಾಂಡ್ ಇದೆ. ಆದರೆ ನಮ್ಮ ಹತ್ರ ನಾವೇನಂದರೆ CH ಹತ್ರ ನಾವು ಡಬಲ್ ಬಾಂಡ್ ಇದ್ದರೆ ಪೈನ್ ಅಂತ ಒಂದು ನಾಮನ್ಕ್ಲೇಚರ್ನ ತಗೋಬೇಕಾಗುತ್ತೆ. ಬಟ್ CH ಬಾಂಡ್ಸ್ನ ನೋಡಿದಾಗ ಸಿಂಗಲ್ ಬಾಂಡ್ ಇರೋದ್ರಿಂದ ಇದು ಪೆಂಟನಾಲ್ ಆಗುತ್ತೆ, ಪೆಂಟನಾಲ್ ಅಂತ ಆಗುತ್ತೆ. ನಾಮನ್ಕ್ಲೇಚರ್ಸ್ ತುಂಬಾ ಇಂಪಾರ್ಟೆಂಟು, ಅದನ್ನು ಕರೆಕ್ಟಾಗಿ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇದು ಫಾಲೋಯಿಂಗ್ ರಿಯಾಕ್ಷನ್ ಆಲ್ಕೈನ್ಸ್ KMnO4 ಈಸ್ ಅನ್ ಆ್ಯಕ್ಟ್ ಆ್ಯಸ್ CH3 CH2OH. CH3 CH2OH ಅಂದರೆ ದಿಸ್ ಈಸ್ ಆಲ್ಕೋಹಾಲ್. ದೆನ್ ಆಲ್ಕಲೈನ್ KMnO4 ಇನ್ ಪ್ರೆಸೆನ್ಸ್ ಆಫ್ ಆಲ್ಕಲೈನ್ KMnO4 ಪ್ಲಸ್ acidified C2 means potassium chromate is reacted with reaction
is gives rise to formation of carboxylic acid. Carboxylic acid molecular formula CH3 COOH ಆಗಿದೆ. ಸೊ ಇಲ್ಲಿ ಒಂದು ರಿಯಾಕ್ಷನ್ನಲ್ಲಿ KMnO4 ಏನಾಗಿ ಆ್ಯಕ್ಟ್ ಮಾಡುತ್ತೆ ಅಂದರೆ ದಿಸ್ ಈಸ್ ಆ್ಯಕ್ಟ್ಸ್ ಆ್ಯಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆಕ್ಸಿಡೇಷನ್ ರಿಯಾಕ್ಷನ್ ಆದಾಗ ಇದೊಂದು ಆಕ್ಸಿಡೇಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಆಗಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವೈ ದ ಸೋಪ್ does not work well with hard water containing calcium and magnesium ions? Because soap does not react with ಹಾರ್ಡ್ ವಾಟರ್. ಯಾಕೆ ಹಾರ್ಡ್ ವಾಟರಲ್ಲಿ ಯಾಕೆ ಒಂದು ವರ್ಕ್ ಆಗಲ್ಲ ಸೋಪು ಅಂತ ಕೇಳಿದ್ರೆ, ಇಟ್ ರಿಯಾಕ್ಟ್ಸ್ ವಿತ್ ಕ್ಯಾಲ್ಸಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಫಾರ್ಮ್ ಸೊಲ್ಯೂಷನ್. ಇಟ್ ರಿಯಾಕ್ಟ್ಸ್ ವಿತ್ oily dirt forms a white precipitate. Then it reacts with calcium and magnesium forms for white precipitate. Then it reacts with the calcium and magnesium to form colloidal solution. The option is it reacts with calcium and magnesium to form a white precipitate ಅಂತ ಹೇಳ್ತಾರೆ. Mainly the hard water contains more amount of calcium and magnesium, so the soap it not works, but it will react with calcium and magnesium to forms a white precipitate form ಆಗುತ್ತೆ. ಸೊ ಇದು ಕರೆಕ್ಟ್ ಆಪ್ಷನ್ಸ್ ದಿಸ್ ಒನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. when ethanoic acid is treated with the NaHCO3 and the gas is evolved, which gas is evolved ಅಂದರೆ ಮೇನಾಗಿ ನಾನು ಈ ರಿಯಾಕ್ಷನ್ಸ್ನ ಮುಂಚೆನೇ ಬರೆದು ತೋರಿಸಿದ್ದೀನಿ. NaHCO3 ಅಂದರೆ ಇದು ಸೋಡಿಯಂ ಕಾರ್ಬೋನೇಟ್ ಸೊಲ್ಯೂಷನ್. CO3 ಇದೆ ಅಲ್ಲ, ಕಾರ್ಬೋನೇಟ್ ಇದೆ ಅಲ್ಲ, ಅದರಿಂದ ಒಂದು ಆಕ್ಸಿಜನ್ ಆಟಮು ಹೈಡ್ರೋಜನ್ ಜೊತೆ ಸೇರಿ H2O ಆಗಿ ಅದು ಎವಾಪರೇಟ್ ಆಗುತ್ತೆ. ನೆಕ್ಸ್ಟ್ ನಮ್ಗೆ ಉಳಿಯೋದು ಯಾವುದು ಅಂದರೆ CO2 ಉಳಿಯುತ್ತೆ. ಹಾಗಾಗಿ ಆಪ್ಷನ್ ಯಾವುದು? ದಿಸ್ ಈಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಥನಾಲ್ ಈಸ್ ಅ ಕಂಪ್ಲೀಟ್ ಆಕ್ಸಿಡೇಷನ್ ಗಿವ್ಸ್. ಎಥನಾಲು ಕಂಪ್ಲೀಟಾಗಿ ಆಕ್ಸಿಡೇಷನ್ ಆಗಿಬಿಟ್ಟು ಯಾವ ಒಂದು ರಿಯಾಕ್ಷನ್ನ ಕೊಡುತ್ತೆ ಅಂದರೆ CO2 ಆ್ಯಂಡ್ ವಾಟರ್. ಎಥನಾಲ್ಗೆ ಮೀಥೇನ್ ಅಂದರೆ ಸಿಂಗಲ್ ಕಾರ್ಬನ್ ಆಟಮ್ ಇದ್ದರೆ ಮೀಥೇನ್ ಅಂತ ಕರಿತೀವಿ. ಡಬಲ್ ಕಾರ್ಬನ್ ಆಟಮ್ ಇದ್ದರೆ ಅದನ್ನು ಈಥೇನ್ ಅಂತ ಕರಿತೀವಿ. ಸೊ ಇಲ್ಲಿ ಈಥೇನ್ ಅಂದರೆ ಡಬಲ್ ಕಾರ್ಬನ್ ಆಟಮ್ ಅಂದರೆ C2H3 ಇರುತ್ತೆ. C2H3 ಪ್ಲಸ್ H2O ಈಸ್ ಅದು ಆಕ್ಸಿಡೇಷನ್ ಟೆಕ್ಸ್ ಪ್ಲೇಸ್ ಆದಾಗ CO2 ಹಾಗೆ H2O ಆಗಿ ಫಾರ್ಮೇಷನ್ ಆಗಿ ಲಿಬರೇಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ದ ಫಂಕ್ಷನಲ್ ಗ್ರೂಪ್ ಈಸ್ ಪ್ರೆಸೆಂಟ್ ಇನ್ CH3COCH3. ಅದರ ಒಂದು ಫಂಕ್ಷನಲ್ ಗ್ರೂಪ್ ಯಾವುದು ಅಂದರೆ ಕೀಟೋನ್ ಅಂತ. ಆಲ್ಕೋಹಾಲ್ ಅಂದರೆ CH3OH ಬಂದರೆ ಅದು ಆಲ್ಕೋಹಾಲ್ ಆಗುತ್ತೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡು ಅಲ್ಲ. ಕೀಟೋನ್ ಇದಕ್ಕೆ ಕರೆಕ್ಟ್ ಆನ್ಸರ್. ಇದರ ಒಂದು ರಿಯಾಕ್ಷನ್ನ ಒಂದು ಗ್ರೂಪ್ನ ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ಕೇಳಿದ್ರೆ ಕೀಟೋನ್ ಅಂತ ಹೇಳಬೇಕು. Additional reaction is undergoes by the saturated hydrocarbons, alkenes, only alkenes, only alkynes and both alkenes and alkynes. ಇದಕ್ಕೆ ಕರೆಕ್ಟ್ ಆಪ್ಷನ್ ಬೋತ್ ಆಲ್ಕೀನ್ಸ್ ಆ್ಯಂಡ್ ಆಲ್ಕೈನ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. The hydrocarbons of 4 carbon atoms gives a molecular formula if it is alkene. ಆಲ್ಕೀನ್ ಯಾವುದಂದ್ರೆ C6H5 ಆಗಿದೆ. ದ ಫಸ್ಟ್ ನಂಬರ್ ಆಫ್ ಆಲ್ಕೈನ್ ಹೋಮೋಲಾಗಸ್ ಸೀರೀಸ್ ಈಸ್ ಈಥೈನ್. ಈಥೈನ್ ಅಂದರೆ ಇಲ್ಲಿ 3 CH ಬಾಂಡು 3 ಇರುತ್ತೆ, ಅದಕ್ಕೆ ಇದನ್ನು ಈಥೈನ್ ಅಂತ ಕರಿತೀವಿ. ವೈಲ್ ಕುಕ್ಕಿಂಗ್ ಇನ್ ಬಾಟಮ್ ಆಫ್ ದ ವೆಸಲ್ ಈಸ್ ಗೆಟಿಂಗ್ ಬ್ಲಾಕನ್ ಔಟ್ಸೈಡ್, ಇಟ್ ಮೀನ್ಸ್ ಈ ಒಂದು ಕ್ವಶನ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಇದಕ್ಕೆ ಕರೆಕ್ಟ್ ಆಪ್ಷನ್ ದ ಫ್ಯೂಯಲ್ ಈಸ್ ನಾಟ್ ಬರ್ನಿಂಗ್ ಕಂಪ್ಲೀಟ್ಲಿ. ನೆಕ್ಸ್ಟ್ ಕ್ವಶನ್. ದ ಫಾಲೋಯಿಂಗ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಅ ಸೈಕ್ಲೋಬ್ಯೂಟೇನ್. ನೆಕ್ಸ್ಟ್ ಈ ಸೈಕ್ಲೋಬ್ಯೂಟೇನ್ನ ಒಂದು ಅಪ್ಲಿಕೇಶನ್ನ ತಗೊಳ್ಳೋದಾದರೆ ಸೈಕ್ಲೋಬ್ಯೂಟೇನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ LPG ಸಿಲಿಂಡರ್ಸಲ್ಲಿ ಯೂಸ್ ಮಾಡ್ತೀವಿ. ಇದರ ಒಂದು
ಮಾಲಿಕ್ಯುಲರ್ ಫಾರ್ಮುಲಾ C6H5 ಅಂತ ಹೇಳ್ಬೋದು. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್? ನಾನು ಇವಾಗ ತಾನೇ ಡಿಸ್ಕಸ್ ಮಾಡಿದ್ದೀನಿ. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಮೀನ್ಸ್ ಎಲ್ ಪಿ ಜಿ ಸಿಲಿಂಡರ್ಸಲ್ಲಿ ಯೂಸ್ ಮಾಡುವಂಥ ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಯಾವುದು ಅಂದರೆ ದಟ್ ಈಸ್ ಬ್ಯೂಟೇನ್. ಆಯಿಲ್ಸ್ ಆನ್ ಟ್ರೀಟೆಡ್ ವಿತ್ ಹೈಡ್ರೋಜನ್ ಇನ್ ಅ ಪ್ರೆಸೆನ್ಸ್ ಆಫ್ palladium or nickel catalyst forms a fat. This is an example for means hydrogen in the presence of hydrogen, palladium or nickel catalyst ಅಂದರೆ ಹೈಡ್ರೋಜನ್ ರಿಯಾಕ್ಷನಲ್ಲಿ ಪೆಲ್ಲಡಿಯಮ್ ಅಥವಾ ನಿಕ್ಕಲ್ ಕೆಟಲಿಸ್ಟ್ ಟು ಫಾರ್ಮ್ ಫ್ಯಾಟ್ ಆಯಿತು ಅಂದರೆ ಅದು ಯಾವ ಒಂದು ರಿಯಾಕ್ಷನ್ಗೆ ಎಕ್ಸಾಂಪಲ್ ಅಂದರೆ ಅಡಿಷನ್ ರಿಯಾಕ್ಷನ್. ಇನ್ ವಿಚ್ ಆಫ್ ದಿ ಗಿವನ್ ಕಾಂಪೌಂಡ್ ಇಸ್ ಅನ್ OH ಫಂಕ್ಷನಲ್ ಗ್ರೂಪ್? as a butanol means ಬ್ಯೂಟನಾಲ್ ಅಂದರೆ ಲಾಸ್ಟಲ್ಲಿ OH ಗ್ರೂಪ್ ಫಂಕ್ಷನಲ್ ಗ್ರೂಪ್ ಇದ್ದರೆ ಅದು ಬ್ಯೂಟನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್, ಕಂಪ್ಲೀಟ್ ಕಂಬಷನ್ ಆಫ್ ಹೈಡ್ರೋಕಾರ್ಬನ್ಸ್ ಈಸ್ ಗಿವ್ಸ್ ಟು. ಇದನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ ಫಾರ್ ಈಥೇನ್ ಕಂಪ್ಲೀಟ್ ಕಂಬಷನ್ ಆದಾಗ ಕೂಡ ದಟ್ ಈಸ್ ಆಲ್ಸೋ ಹೈಡ್ರೋಕಾರ್ಬನ್. ಆವಾಗ CO2 H2O ರಿಲೀಸ್ ಆಗುತ್ತೆ. ನೆಕ್ಸ್ಟ್, ದ ಕರೆಕ್ಟ್ ಐಸೋಮರ್ಸ್ ಆಫ್ ದಿ ಕಾಂಪೌಂಡ್. ಐಸೋಮರ್ನ ಒಂದು ಡೆಫಿನೇಷನ್ ಕೇಳ್ತಿದ್ದಾರೆ. ದೇ ಹ್ಯಾವ್ ದ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ. ಮೇನ್ ಒಂದು ಪ್ರಾಪರ್ಟಿ ಐಸೋಮರ್ಗೆ ಏನು ಪ್ರಾಪರ್ಟಿ ಇರುತ್ತೆ ಅಂದರೆ ಇಟ್ ಹ್ಯಾಸ್ ದ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ. ದೇ ಹ್ಯಾವ್ ದ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ. ದ ನೇಮ್ ಆಫ್ ದಿ ಕಾಂಪೌಂಡ್ ಬಟ್ ಅರೇಂಜ್ಮೆಂಟ್ಸ್ ಆಫ್ ದಿ ಮಾಲಿಕ್ಯೂಲ್ಸ್ ಇಸ್ ಅ ಡಿಫರೆಂಟ್ ಆಗಿದ್ರೂ ಅದು ಐಸೋಮರೇ ಆಗಿರುತ್ತೆ. ದ ನೇಮ್ ಆಫ್ ದಿ ಕಾಂಪೌಂಡ್ ಈಸ್ ಅ CH3 CH2 CHO. ಇಲ್ಲಿ ನೋಡಬೇಕು, ಇಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅಂತ 3. ಒಂದು ಕಾರ್ಬನ್ ಆಟಮ್ ಇದ್ದರೆ ಅದನ್ನು ಮೆಥನಾಲ್ ಅಂತ ಕರಿತೀವಿ. 2 ಕಾರ್ಬನ್ ಆಟಮ್ ಇದ್ದರೆ ಎಥನಾಲ್. 3 ಕಾರ್ಬನ್ ಆಟಮ್ ಇದ್ದರೆ ಅದು ಪ್ರೊಪನಾಲ್. 4 ಕಾರ್ಬನ್ ಆಟಮ್ಸ್ ಇದ್ದರೆ ಬ್ಯೂಟನಾಲ್. 5 ಕಾರ್ಬನ್ ಆಟಮ್ ಇದ್ದರೆ ಪೆಂಟನಾಲ್. 6 ಇದ್ದರೆ ಹೆಕ್ಸನಾಲ್. ಆ ಥರ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ 3 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಪ್ರೊಪೆನಾಲ್ ಆಗುತ್ತೆ. CHO ಕಾಂಪೌಂಡ್ ಇರೋದ್ರಿಂದ AL ಅಂತ ನಾವು ಕೊಡಬೇಕಾಗುತ್ತೆ. ಅದು ಅಲ್ಲದೆ ಇಲ್ಲಿ ಸಿಂಗಲ್ ಕಾರ್ಬನ್ ನೈಟ್ರೋಜನ್ ಬಾಂಡ್ ಇರೋದ್ರಿಂದ ಪ್ರೊಪೆನಾಲ್ ಆಗಿದೆ. ಹೌ ಮೆನಿ ಎಲೆಕ್ಟ್ರಾನ್ಸ್ ಈಸ್ ದೇರ್ ಇನ್ ಔಟರ್ ಮೋಸ್ಟ್ ಶೆಲ್ ಆಫ್ ಕಾರ್ಬನ್? ಶೆಲ್ ಆಫ್ ಕಾರ್ಬನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂದರೆ 4 ಎಲೆಕ್ಟ್ರಾನ್ಸ್ ಇರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದಿಸ್ ಗಿವನ್ ದ ಟ್ರಿಪಲ್ ಬಾಂಡ್ ಕೊಡುವಂತಹ ಮಾಲಿಕ್ಯೂಲ್ ಯಾವುದು? ಇದರಲ್ಲಿ ಯಾವ ಒಂದು ಕಾಂಪೌಂಡ್ ಅಂದರೆ H2 ಹೈಡ್ರೋಜನ್ ಮಾಲಿಕ್ಯೂಲ್ H2 ಆಗಿರುತ್ತೆ. ನೆಕ್ಸ್ಟ್, ಆಕ್ಸಿಜನ್ ಮಾಲಿಕ್ಯೂಲ್ O2 ಮತ್ತು ಇದು ನೈಟ್ರೋಜನ್ ಮಾಲಿಕ್ಯೂಲ್ H ಜೊತೆ ಸೇರಿದಾಗ NH3 ಫಾರ್ಮ್ ಆಗುತ್ತೆ. ಸೊ ಇದೇ 3 ಟ್ರಿಪಲ್ ಬಾಂಡ್ನ ಕೊಡೋದಕ್ಕೆ ಸಾಧ್ಯ ಆಗಿರುತ್ತೆ. ಸೊ ಆದ್ದರಿಂದ ನೈಟ್ರೋಜನ್ ಅದರ ಒಂದು ಎಲೆಕ್ಟ್ರಾನ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನೈಟ್ರೋಜನ್ ಮಾಲಿಕ್ಯೂಲ್ ಇಸ್ ದ ಕರೆಕ್ಟ್ ಆನ್ಸರ್. ಹೌ ಮೆನಿ ಸಿಂಗಲ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಮೀಥೇನಲ್ಲಿ ಎಷ್ಟು ಸಿಂಗಲ್ ಬಾಂಡ್ಸ್ ಫಾರ್ಮ್ ಮಾಡ್ಬೋದು ಅಂತ ಹೇಳಿದ್ರೆ, ಮೀಥೇನ್ದು ಸ್ಟ್ರಕ್ಚರಲ್ ಕೆಮಿಕಲ್ ಫಾರ್ಮುಲಾ ಏನು? CH4 ಆಗಿರುತ್ತೆ. ಆದ್ದರಿಂದ ಇಲ್ಲಿ ಸಿಯಿಂದ 4 ಹೈಡ್ರೋಜನ್ ಬಾಂಡ್ಸ್ ಇರೋದ್ರಿಂದ ಇಲ್ಲಿ 4 ಅಂತ ಬರಿಬೋದು. 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ನೈಬರ್ ಆಫ್ ದ ಹೋಮೋಜಿನಿಯಸ್ ಸೀರೀಸ್ ಈಸ್ ಡಿಫರ್ ಬೈ CH2 ಈಸ್ ದ ಕರೆಕ್ಟ್ ಆನ್ಸರ್. ವಿಚ್ ಒನ್ ಆಫ್ ದಿ ಗಿವನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್? ಯಾವುದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ಗೆ ಒಂದು ಎಕ್ಸಾಂಪಲ್ ಅಂದರೆ ದಟ್ ಈಸ್ ಅಸಿಟಲೀನ್. ದ ಕ್ಲೋರಿನ್ reacts with the unsaturated hydrocarbons at room temperature in the presence of sunlight. Chlorine is a saturated hydrocarbons and it will reacts with the room temperature in presence of sunlight ಇಂದ ಅದರ ಒಂದು ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಸೊ ಈ ಒಂದು ಚಾಪ್ಟರಿಂದ ಕವರ್ ಆಗುವಂಥ MCQಸ್ನೆಲ್ಲ ನಾನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ ಇನ್ ಹೈಡ್ರೋಕಾರ್ಬನ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಒಂದು ಚಾಪ್ಟರ್ನ ಡಿಸ್ಕಸ್ ಮಾಡೋಣ.
ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡಿ. ನಾನು ಸ್ಟೂಡೆಂಟ್ಸ್ಗೆ ಯೂಸ್ ಆಗಲಿ ಅಂತ ಅಷ್ಟೇ ನಾನು ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಇಂಟೆನ್ಷನಿಂದ ಇಲ್ಲ. ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಾಂದರೆ ಬೇಡ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.